ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಅಂದ್ರೆ ಒಂದ್ ರೀತಿ ಶಾಪಿಂಗ್ ಹಬ್ ಅಂತಾನೆ ಹೇಳ್ಬೋದು. ಶಾಪಿಂಗ್ ಮಾಡೋದಕ್ಕೋಸ್ಕರನೇ ಮಲ್ಲೇಶ್ವರಂಗೆ ಜನ ಬರ್ತಾರೆ. ಅದರಲ್ಲೂ ಫುಟ್ಪಾತ್ ಮೇಲೆ ಬಟ್ಟೆಗಳನ್ನ ಖರೀದಿ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಆದ್ರೆ ಈಗ GBA ಫುಟ್ಪಾತ್ ಅಲ್ಲಿ ಇದ್ದಂತಹ ಅಂಗಡಿಗಳನ್ನ ತೆರವುಗೊಳಿಸಿದೆ. ಸದ್ಯ ನಾನೀಗ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ಇದ್ದೀನಿ. ಯಾವ ರೀತಿಯಾದ ಒಂದು ಸಿಚುವೇಶನ್ ಇಲ್ಲಿ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 2-3 ದಿನಗಳ ಹಿಂದೆ ಇಲ್ಲಿ ಫುಟ್ಪಾತ್ ನಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರು, ತಮ್ಮ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಜನ ಕೂಡ ಬಂದು ಇಲ್ಲಿ ಬಟ್ಟೆಗಳನ್ನ ಖರೀದಿ ಮಾಡಿದಾಗಿರ್ಬೋದು ಅಥವಾ ತಮಗೆ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಿ ಹೋಗ್ತಾ ಇದ್ರು. ಆದ್ರೆ 2-3 ದಿನಗಳಿಂದ ಇಲ್ಲಿ GBA ಸ್ಟ್ರಿಕ್ಟ್ ಆಗಿ ರೂಲ್ಸ್ ತಗೊಂಡ್ಬಂದಿದ್ದಾರೆ. ಪಾದಚಾರಿ ಮಾರ್ಗದಲ್ಲಿ ಯಾರು ಕೂಡ ಅಂಗಡಿಗಳನ್ನ ಹಾಕ್ಬಾರ್ದು ಅಂತೇಳಿ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾಗಿ ವ್ಯಾಪಾರಸ್ಥರು ಯಾರು ಕೂಡ ಇವತ್ತು ಫುಟ್ಪಾತ್ ನಲ್ಲಿ ಅಂಗಡಿಗಳನ್ನ ಹಾಕಿಲ್ಲ. ತಮ್ಮ ಅಂಗಡಿಗಳ ಎದುರುಗಡೆ ಸಣ್ಣದಾಗಿ ಜಾಗ ಏನಿದೆ ಆ ಜಾಗದಲ್ಲೇ ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರ ಒಂದು ಪರಿಣಾಮವಾಗಿ ಸಹಜವಾಗಿ ವ್ಯಾಪಾರಸ್ಥರಿಗೆ ನಷ್ಟ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಲ್ಲೇಶ್ವರಂ ಫುಟ್ಪಾತ್ಗಳಲ್ಲಿ ಅಂಗಡಿ ಹಾಕಿಲ್ಲ ಎನ್ನುವ ಒಂದು ಸುದ್ದಿ ಪ್ರಸಾರವಾದ ನಂತರ ಜನಸಂಖ್ಯೆ ಕೂಡ ಕಮ್ಮಿ ಆಗಿದೆ. ಅಂದ್ರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಜನ ಇದಾರಲ್ಲ ಜಾಸ್ತಿ ಅಂತ. ಆದ್ರೆ ವಾಡಿಕೆಯಂತೆ ಪ್ರತಿ ವಾರಾಂತ್ಯಕ್ಕೆ ಬರುವಂತಹ ಜನ ಇಲ್ಲ. ಜನಸಂಖ್ಯೆಯಲ್ಲಿ ಕುಸಿತ ಕೂಡ ಆಗಿದೆ ಅಂತೇಳಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಒಂದು ಕಡೆ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡಬಾರ್ದು, ಪಾದಚಾರಿ ಮಾರ್ಗ, ಪಾದಚಾರಿಗಳಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ GBA ಹೇಳ್ತಾ ಇದ್ದಾರೆ. ಆದ್ರೆ ಬದಲಿ ವ್ಯವಸ್ಥೆಯನ್ನ ಮಾಡಿ ಈ ರೀತಿಯಾದ ಒಂದು ನಿರ್ಧಾರವನ್ನ GBA ತೆಗೆದುಕೊಳ್ಳಬೇಕಾಗಿತ್ತು ಅನ್ನೋದನ್ನ ಕೂಡ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಲ್ಲೇಶ್ವರಂ ಸಂಪಿಗೆ ರಸ್ತೆ 8th ಕ್ರಾಸ್ ಇಂದ 18th ಕ್ರಾಸ್ ವರೆಗೂ ಕಂಪ್ಲೀಟ್ ಆಗಿ ಫುಟ್ಪಾತ್ ನಲ್ಲಿ ವ್ಯಾಪಾರ ನಡೀತಾ ಇತ್ತು. ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಬಟ್ಟೆ ಹಾಕ್ತಾ ಇರ್ಬೋದಾಗಿತ್ತು, ಕಾಸ್ಮೆಟಿಕ್ಸ್ ಅಂಗಡಿಗಳಾಗಿರ್ಬೋದು, ಹಣ್ಣು ಹೂವಿನ ವ್ಯಾಪಾರ, ಈ ರೀತಿಯಾಗಿ ಕಂಪ್ಲೀಟ್ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇತ್ತು. ಆದ್ರೆ ಈಗ ನೋಡ್ತಾ ಇದ್ರೆ ಜನ ಇದ್ದಾರೆ, ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಥವಾ ಪ್ರತಿ ವಾರಾಂತ್ಯಕ್ಕೆ ಶನಿವಾರ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆ ಮಟ್ಟದ ಜನ ಇವತ್ತು ಕಾಣ್ತಾ ಇಲ್ಲ. ಕಾರಣ ಫುಟ್ಪಾತ್ಗಳಲ್ಲಿ ಅಂಗಡಿ ಕಡಿಮೆ ಆಗಿದೆ. ಕೆಲವರು ಅಂಗಡಿಗಳನ್ನೇ ಹಾಕ್ಲಿಲ್ಲ, ಯಾಕಂದ್ರೆ ಜಾಗ ಇಲ್ಲದಂತಹ ಕಾರಣ ಅಂಗಡಿಗಳನ್ನು ಕೂಡ ಹಾಕ್ಲಿಲ್ಲ. ಒಂದ್ ಕಡೆ ವ್ಯಾಪಾರಸ್ಥರ ಅಳಲು, ವ್ಯಾಪಾರ ಆಗ್ತಾ ಇಲ್ಲ, ಗ್ರಾಹಕರು ಬರ್ತಾ ಇಲ್ಲ ಅಂತೇಳಿ. ಮತ್ತೊಂದ್ ಕಡೆ ಪಾದಚಾರಿಗಳು ಆರಾಮಾಗಿ ಓಡಾಡ್ತಾ ಇದ್ದಾರೆ, ಆದ್ರೆ ಅವ್ರಿಗೂ ಕೂಡ ಅಂಗಡಿಗಳು ಇಲ್ಲ ಅನ್ನೋ ಒಂದು ಬೇಸರ ಕೂಡ ಕಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಮಲ್ಲೇಶ್ವರಂನಲ್ಲಿ ನೀವು ಗಮನಿಸಬಹುದು, ರಸ್ತೆ ಬದಿಗಳಲ್ಲಿ ವಾಹನಗಳು ನಿಲ್ಸಿರೋದ್ರಿಂದ ಇದಕ್ಕೆ ಕಡಿವಾಣ ಯಾವಾಗ ಆಗ್ತೀರಾ ಅನ್ನೋ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಜನ. ಒಟ್ಟಾರೆ ಬೆಂಗಳೂರು ನಗರಾದ್ಯಂತ GBA ಪಾದಚಾರಿ ಮಾರ್ಗವನ್ನ ತೆರವುಗೊಳಿಸುವಂತಹ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದರ ಅಂತವಾಗಿ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲೂ ಕೂಡ ಏನು ಕಾರ್ಯರೂಪಕ್ಕೆ ಬಂದಿದೆ. ಸದ್ಯ ಸಿಚುವೇಶನ್ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೊಂದ್ ಕಡೆ ವ್ಯಾಪಾರಸ್ಥರು ವ್ಯಾಪಾರವನ್ನ ಕಳ್ಕೊಳ್ತಾ ಇದ್ದಾರೆ, ನಷ್ಟ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.